ಅವರು ಸನ್ಮಾನ್ಯ ಮಾಜಿ ಶಾಸಕರು, ಇವತ್ತಿನ BJP ಅಭ್ಯರ್ಥಿ. ಇದು ನನ್ನ ಗೆಲುವಲ್ಲ, ಭಾರತೀಯ ಜನತಾ ಪಕ್ಷದ ಗೆಲುವು, ಹಿಂದುತ್ವದ ಗೆಲುವು. ಮುಖ್ಯವಾಗಿ ಭಾಳ ಸೆನ್ಸಿಟಿವ್ ಕ್ಷೇತ್ರ ಇದು. ಅವರು ಹಿಂದುತ್ವ ಗೆಲ್ಲಬೇಕು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಪ್ರತಿಯಾಗಿ ನಾವು ಕಾಂಗ್ರೆಸ್ಸಿಗರು ನಾವು ಮನುಷ್ಯತ್ವ ಗೆಲ್ಲಬೇಕು ಅಂತ ಹೇಳ್ತೀವಿ, ಸಹೋದರತ್ವ ಗೆಲ್ಲಬೇಕು ಅಂತ ಹೇಳ್ತೀವಿ, ಭ್ರಾತೃತ್ವ ಗೆಲ್ಲಬೇಕು ಅಂತ ಹೇಳ್ತೀವಿ, ಸಂವಿಧಾನತ್ವ ಗೆಲ್ಲಬೇಕು ಅಂತ ಹೇಳ್ತೀವಿ ನಾವು. ಯಾಕಂತ ಹೇಳಿದರೆ ನಮಗೆಲ್ಲರಿಗೂ ಭಾರತದ ನಾಗರಿಕರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮಗ್ರಂಥ ಯಾವುದು ಅಂತ ಹೇಳಿದರೆ ಭಾರತದ ಸಂವಿಧಾನ. ಆ ಸಂವಿಧಾನ ಗೆಲ್ಲಬೇಕು. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠರು ನಿನ್ನೆ ಅವರಿಗೆ ಒಂದು ಟಿಕೆಟ್ ಸಿಕ್ಕಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. BJP ಪಕ್ಷ ಗೆಲ್ಲಬೇಕು, ಹಿಂದುತ್ವ ಗೆಲ್ಲಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಸೊ ಆ ದಿಶೆಯಲ್ಲಿ ಇವತ್ತು ನಮ್ಮ ಜೊತೆ ಚಂದ್ರಶೇಖರ್ ರಾಠೋಡ್ ಅವರಿದ್ದಾರೆ. ಅಡ್ವೊಕೇಟ್, ಬಾಗಲಕೋಟೆಯ ಪ್ರಖ್ಯಾತವಾಗಿರುವಂತಹ ವಕೀಲರು, ಹಾಗೆ ಕಾಂಗ್ರೆಸ್ ಪಕ್ಷದ ಮಾಧ್ಯಮ ವಕ್ತಾರರು ಹಾಗೂ ಸಂಯೋಜಕರು ಚಂದ್ರಶೇಖರ್ ರಾಠೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ. ಈಗ ಅದು ಮೂಲತಃವಾಗಿ ನಾವು ಭಾರತ ದೇಶ ಯಾವ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಹೊಂದಿದೆ, ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟ ಯಾವ ರೀತಿಯಾಗಿ ನಡೀತು ಮತ್ತು ಭಾರತದ ಸಂವಿಧಾನ ಏನು ಹೇಳುತ್ತೆ ಅದರ ಪ್ರಕಾರವಾಗಿ ಭಾರತದ ಪ್ರತಿಯೊಬ್ಬ ನಾಗರಿಕ ನಡ್ಕೊಳ್ತಕ್ಕಂಥದ್ದು ಅದು ಪ್ರತಿಯೊಬ್ಬ ನಾಗರಿಕನ ಒಂದು ಜವಾಬ್ದಾರಿ. ನಮ್ಮ ಭಾರತದ ಸಂವಿಧಾನ ಏನು ಹೇಳ್ತದೆ, ನಮ್ಮದು ಮೂಲತಃ ಜಾತ್ಯತೀತವಾಗಿರ್ತಕ್ಕಂಥ ರಾಷ್ಟ್ರ, ಜಾತ್ಯತೀತ ಸಂವಿಧಾನ ನಮ್ಮದು. ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವ ಇವುಗಳು ನಮ್ಮ ಸಂವಿಧಾನದ ಒಂದು ಮೂಲಾಧಾರಗಳು. ಯಾವತ್ತೂ ಕೂಡ ನಾವು ಈ ಒಂದು ಎಲ್ಲೆಯನ್ನು ಮೀರಿ ನಾವು ವರ್ತನೆ ಮಾಡಬಾರ್ದು. ಮೊದಲಿಗೆ ಈ ರೀತಿಯಾಗಿ ಹೇಳಿಕೆ ಕೊಡ್ತಕ್ಕಂಥವರು ಹಿಂದುತ್ವ ಅನ್ನೋದು ಏನು ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕಾಗ್ತದೆ. ಹಿಂದುತ್ವ ಅನ್ನೋದು ಒಂದು ರಾಜಕೀಯ ಸಿದ್ಧಾಂತ. ಅದು ಏನು ಡಿ ಸಾವರ್ಕರ್ ಅವರು ಇದ್ದರು, ಸಾವರ್ಕರ್ ಅವರು ಅದನ್ನು ಕಾಯಿನ್ ಮಾಡಿರ್ತಕ್ಕಂಥವ್ರು ಹಿಂದುತ್ವ ಅಂತಕ್ಕಂಥದ್ದು. ಹಿಂದುತ್ವಕ್ಕೂ ಮತ್ತು ಹಿಂದೂ ಧರ್ಮಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಈ ಸೂಕ್ಷ್ಮತೆಯನ್ನು ಜನರಿಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಅವಶ್ಯಕತೆ. ಈ BJP ಮತ್ತು ಸಂಘ ಪರಿವಾರ ಇವರೆಲ್ಲ ಕೋಮುವಾದವನ್ನು ಹಿಂದೂ ಧರ್ಮವೇ ಆ ರೀತಿ ಹೇಳುತ್ತೇನೋ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಜನರ ಮನಸ್ಸನ್ನು ಕೆಡಿಸಿ ನಮ್ಮದೇ ದೇಶದ ನಾಗರಿಕರ ಮಧ್ಯೆ ಧರ್ಮಗಳ ಮಧ್ಯೆ ಭಿನ್ನಾಭಿಪ್ರಾಯ ತಂದು ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಲಾಭವನ್ನು ಪಡೆದುಕೊಳ್ತಕ್ಕಂಥ ಒಂದು ಕೆಳಮಟ್ಟದ ರಾಜಕಾರಣವನ್ನು ಇವತ್ತು BJPಯವರು ಮಾಡ್ತಾಯಿದ್ದಾರೆ. ಅದರ ಭಾಗವಾಗಿ ಏನು ಆಗ BJP ಅಭ್ಯರ್ಥಿಯವರು ಹೇಳಿರ್ಬೋದು ಅಂಥೇಳಿ ನಾನು ಭಾವಿಸ್ತೀನಿ. ಹಿಂದೂ ಧರ್ಮ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ. ಹಿಂದೂ ಧರ್ಮ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಧರ್ಮ. ಇನ್ಕ್ಲೂಸಿವ್ನೆಸ್ ಇದೆ ಹಿಂದೂ ಧರ್ಮದಲ್ಲಿ. ಹಿಂದೂ ಧರ್ಮ ಏನು ಹೇಳ್ತದೆ, ವಸುದೈವ ಕುಟುಂಬಕಂ ಅಂತ ಹೇಳ್ತದೆ. ವಿಶ್ವವೇ ಒಂದು ಕುಟುಂಬ ಅಂತ ಹೇಳುವಂಥ ಶ್ರೇಷ್ಠವಾದ ಧರ್ಮ ನಮ್ಮದು. ಆಮೇಲೆ ಹಿಂದೂ ಧರ್ಮ ಏನು ಹೇಳ್ತದೆ ಅಂತ ಹೇಳಿದರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತದೆ. ಅದರ ಅರ್ಥ ಭಾಳ ವಿಶಾಲವಾಗಿರ್ತಕ್ಕಂಥದ್ದು. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ಸುಖವಾಗಿರಬೇಕು, ಸುಖವಾಗಿ ಬದುಕಬೇಕು ಅಂತ ಹೇಳ್ತಕ್ಕಂಥ ನನ್ನ ಹಿಂದೂ ಧರ್ಮ ಶ್ರೇಷ್ಠವಾಗಿರ್ತಕ್ಕಂಥ ಹಿಂದೂ ಧರ್ಮ. ಈ RSS ಮತ್ತು BJP ಹೇಳ್ತಕ್ಕಂಥದ್ದು ಏನು ಹಿಂದುತ್ವ ಇದೆಯಲ್ಲ, ಆ ಹಿಂದುತ್ವವೇ ಬೇರೆ. ಆ ಹಿಂದುತ್ವ ಜನರ ಮಧ್ಯೆ ಕೋಮು ಸಂಘರ್ಷಗಳನ್ನು ಉಂಟು ಮಾಡಿ ರಾಜಕೀಯ ಲಾಭ ಪಡಿತಕ್ಕಂಥ ಹೇಳ್ತಕ್ಕಂಥದ್ದು ಹಿಂದುತ್ವ. RSS ಹುಟ್ಟಿದ ನಂತರದಲ್ಲಿ ಬಂದದ್ದು. ಹಿಂದೂ ಧರ್ಮಕ್ಕೆ ಸುಮಾರು ಸಾವಿರಾರು ವರ್ಷಗಳ 5,000 6,000 ವರ್ಷಗಳ ಒಂದು ತಳಹದಿ ಇದೆ. ಅದಕ್ಕೋಸ್ಕರ ಜನರಿಗೆ ಈ ವಿಷಯವನ್ನು ತಿಳಿಸಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಅಗತ್ಯತೆ. ಹಿಂದುತ್ವವೇ ಬೇರೆ, ಹಿಂದೂ ಧರ್ಮವೇ ಬೇರೆ. ಹೀಗಾಗಿ ನಮ್ಮ ಮೂಲತಃ ಅವರು ಸನ್ಮಾನ್ಯ ಮಾಜಿ ಶಾಸಕರು, ಇವತ್ತಿನ BJP ಅಭ್ಯರ್ಥಿ, ಅವರು ಹಿಂದುತ್ವ ಗೆಲ್ಲಬೇಕು ಅಂಥೇಳಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಪ್ರತಿಯಾಗಿ ನಾವು ಕಾಂಗ್ರೆಸ್ಸಿಗರು ನಾವು ಮನುಷ್ಯತ್ವ ಗೆಲ್ಲಬೇಕು ಅಂತ ಹೇಳ್ತೀವಿ, ಸಹೋದರತ್ವ ಗೆಲ್ಲಬೇಕು ಅಂತ ಹೇಳ್ತೀವಿ, ಭ್ರಾತೃತ್ವ ಗೆಲ್ಲಬೇಕು ಅಂತ ಹೇಳ್ತೀವಿ, ಸಂವಿಧಾನತ್ವ ಗೆಲ್ಲಬೇಕು ಅಂತ ಹೇಳ್ತೀವಿ ನಾವು. ಯಾಕಂತ ಹೇಳಿದರೆ ನಮಗೆಲ್ಲರಿಗೂ ಭಾರತದ ನಾಗರಿಕರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮಗ್ರಂಥ ಯಾವುದು ಅಂತ ಹೇಳಿದರೆ ಭಾರತದ ಸಂವಿಧಾನ. ಆ ಸಂವಿಧಾನ ಗೆಲ್ಲಬೇಕು. ಸಂವಿಧಾನ ಏನು ಹೇಳುತ್ತೆ, ಸ್ವಾತಂತ್ರ್ಯ, ಸಮಾನತೆ, ಈಕ್ವಾಲಿಟಿ ಹೇಳುತ್ತದು, ಜಸ್ಟಿಸ್ ಅಂತ ಹೇಳುತ್ತೆ, ನ್ಯಾಯ, ಫ್ರ್ಯಾಟರ್ನಿಟಿ ಅಂತ ಹೇಳುತ್ತೆ, ಭ್ರಾತೃತ್ವ. ಅದು ಭಾರತದ ಸಂವಿಧಾನದ ಜೀವಾಧಾರ. ಅದು ಗೆಲ್ಲಬೇಕಂತಕ್ಕಂಥದ್ದು ಕಾಂಗ್ರೆಸ್ನ ಒಂದು ಸಿದ್ಧಾಂತ. ಅದಕ್ಕೋಸ್ಕರ ನಾವು ಹಿಂದೂ, ಮುಸ್ಲಿಮ್ ಆಗಿರಲಿ, ಕ್ರಿಶ್ಚಿಯನ್ರಾಗಿರಲಿ,
ಸಿಖ್ರಾಗಿರಲಿ, ಪಾರ್ಸಿಗಳಾಗಿರಲಿ, ಜೈನರಾಗಿರಲಿ, ಎಲ್ಲ ಧರ್ಮಗಳು ಕೂಡ ಒಂದೇ. ಎಲ್ಲ ಧರ್ಮಗಳು ಹೇಳುವಂಥ ಸಾರ ಏನಿದೆ ಅಲ್ಲ, ಅದು ಈ ಮನುಷ್ಯತ್ವದ ಏನು ಮನುಷ್ಯನಾಗಿರಬೇಕು ಅಂತ ಹೇಳ್ತಕ್ಕಂಥ ಧರ್ಮಗಳು. ಮನುಷ್ಯನನ್ನು ಮೃಗವಾಗಿ ವರ್ತನೆ ಮಾಡಬೇಕು ಅಂಥೇಳಿ ಯಾವ ಧರ್ಮಗಳು ಹೇಳೋದಿಲ್ಲ. ಆದರೆ ಈ BJP ಹೇಳ್ತಕ್ಕಂಥ, ಈ ಕೋಮುವಾದಿ RSSನವ್ರು ಹೇಳ್ತಕ್ಕಂಥ ಹಿಂದುತ್ವ ಏನಿದೆ, ಇದು ಮೃಗತ್ವ ಕಲಿಸ್ತಕ್ಕಂಥ ಒಂದು ಸಿದ್ಧಾಂತ. ಇದೊಂದು ಸಿದ್ಧಾಂತ. ಇದು ಧರ್ಮ ಅಲ್ಲ. ಇದು ಧರ್ಮಕ್ಕೂ ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಅದಕ್ಕೋಸ್ಕರ ನಾನು ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಪುಷ್ಟೀಕರಿಸೋಕೆ ಹೋಗೋದಿಲ್ಲ. ಹಿಂದುತ್ವಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನುಷ್ಯತ್ವ ಮತ್ತು ಭ್ರಾತೃತ್ವ. ಆ ಭ್ರಾತೃತ್ವ ಗೆಲ್ಲಬೇಕು. ಮತ್ತು ಭಾರತದ ಸಂವಿಧಾನದಲ್ಲಿ ಹೇಳದಂಗೆ ನಾವೆಲ್ಲರೂ ಉದ್ಯೋಗ ಸೃಷ್ಟಿ ಮಾಡಬೇಕು. ಈಗೇನು ಭಾಳ ದೊಡ್ಡ ಸಮಸ್ಯೆ ಇದೆ. 45 ವರ್ಷಗಳಲ್ಲಿ ಅತಿಯಾಗಿರ್ತಕ್ಕಂಥ ನಿರುದ್ಯೋಗ ಈ ದೇಶದಲ್ಲಿ ಇವತ್ತು ಕಾಡ್ತಾ ಇದೆ. ಆ ನಿರುದ್ಯೋಗ ಹೋಗಬೇಕು. ವಿದ್ಯಾವಂತ ಏನು ಯುವಕರಿದ್ದಾರೆ, ಆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಯುವಕರಿಗೆ ಉದ್ಯೋಗ ಕೊಟ್ಟಾಗ ಒಂದು ಕುಟುಂಬ ಸುಖವಾಗಿರ್ತದೆ, ಆ ಒಂದು ಕುಟುಂಬಕ್ಕೆ ಯಾವ ಆರ್ಥಿಕ ಬಲ ಬರ್ತದೆ. ಅಂಥ ಒಂದು ಯೋಜನೆಗಳನ್ನು ಹೇಳಿಕೊಂಡು ಕಾಂಗ್ರೆಸ್ ಯಾವತ್ತೂ ಕೂಡ ತನ್ನ ಕಳೆದ 54 ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸಿದರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡು ಕಾಂಗ್ರೆಸ್ಸು ಈ ದೇಶದಲ್ಲಿ ಆಡಳಿತ ಮಾಡಿದೆ. ಅನೇಕ ಕಾರ್ಖಾನೆಗಳನ್ನು ಕಟ್ಟಿದೆ ಯುವಕರಿಗೆ ಉದ್ಯೋಗ ಕೊಡೋ ನಿಟ್ಟಿನಲ್ಲಿ. ಆಮೇಲೆ ಈಗ ಕಾನೂನುಗಳನ್ನು ಕೊಡ್ತು. ಯಾರಿಗೆ? ನಮ್ಮ ದೇಶದ ಯುವಕರಿಗೆ, ಈಗ ನಾಗರಿಕರಿಗೆ ಈಗ ಏನು ಈ ಆಹಾರ ಭದ್ರತೆ ಕಾನೂನು ಕೊಡ್ತು, ಹಸಿರು ಕ್ರಾಂತಿಯನ್ನು ಮಾಡ್ತು, ವೈಟ್ ರೆವಲ್ಯೂಷನನ್ನು ಮಾಡ್ತು ಕಾಂಗ್ರೆಸ್ಸು. ಮತ್ತು ಈ ರೀತಿಯಾಗಿರ್ತಕ್ಕಂಥ ಜನರಿಗೆ ಏನು ಬೇಕೋ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತು. ಯಾವತ್ತೂ ಕೂಡ ಕಾಂಗ್ರೆಸ್ಸು ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ಆ ಒಂದು ಬೆಂಕಿಯಲ್ಲಿ ತನ್ನ ರಾಜಕೀಯ ಲಾಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಈ ಹಿಂದುತ್ವ ಅಂಥೇಳಿ ಈ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಸಿದ್ಧಾಂತವನ್ನು ಸೋಲಿಸಬೇಕಾಗಿರ್ತಕ್ಕಂಥದ್ದು ಇವತ್ತು ಭಾಳ ಅತ್ಯವಶ್ಯಕವಾಗಿದೆ. ಅದರ ಭಾಗವಾಗಿ ಈ ಚುನಾವಣೆಯಲ್ಲಿ ಕೂಡ ಈ ಹಿಂದುತ್ವದ ವಿರುದ್ಧ ಮನುಷ್ಯತ್ವದ ಹೋರಾಟ, ಭ್ರಾತೃತ್ವದ ಹೋರಾಟ ಮತ್ತು ಸಹೋದರತ್ವದ ಹೋರಾಟ ನಾವು ಮಾಡ್ತೀವಿ ಕಾಂಗ್ರೆಸ್ನವರು. ಹೀಗಾಗಿ ಈ ಹಿಂದುತ್ವದ ಸಿದ್ಧಾಂತವನ್ನು ನಾವು ಸೋಲಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾಕಂತ ಹೇಳಿದರೆ ನನ್ನ ಧರ್ಮ ಶ್ರೇಷ್ಠವಾಗಿರ್ತಕ್ಕಂಥ ಹಿಂದೂ ಧರ್ಮ ಯಾವತ್ತು ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥ ಸಿದ್ಧಾಂತವನ್ನು ಪ್ರತಿಪಾದಿಸಿರತಕ್ಕಂಥ ಹಿಂದೂ ಧರ್ಮ ಇದು. ಸ್ವಾಮಿ ವಿವೇಕಾನಂದರಾಗಿರ್ಬೋದು ಮತ್ತು ಅನೇಕ ಧರ್ಮಗುರುಗಳು, ಸಾಧು ಸಂತರು ಇದೇ ಒಂದು ಮಾನವ ಕುಲಕ್ಕೆ ಒಳ್ಳೆಯದಾಗ್ತಕ್ಕಂಥ ಸಂದೇಶವನ್ನು ಸಾರಿದ್ದಾರೆ ಹೊರತು ಈ RSS ಮತ್ತು BJP ಏನಿದೆ ಇದು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಯುವಕರ ಉದ್ಯೋಗ ಕೊಡೋ ಬದಲಿಗೆ ಅವರ ಮೆದುಳಿನಲ್ಲಿ ಕೋಮುವಾದದ ವಿಷಬೀಜವನ್ನು ಬಿತ್ತಿ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡೋದು, ತಮ್ಮ ಅಧಿಕಾರಕ್ಕೋಸ್ಕರ ಸಮಾಜದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೇ ಹಿಂದುತ್ವದ ಸಿದ್ಧಾಂತ. ಅದಕ್ಕೋಸ್ಕರ ಆ ಸಿದ್ಧಾಂತ ಸೋಲಬೇಕು. ನಮ್ಮ ಭಾರತದ ಶ್ರೇಷ್ಠವಾಗಿರ್ತಕ್ಕಂಥ ಏನು ನಾಗರಿಕತೆ ಇದೆ, ಸಂಸ್ಕೃತಿ ಇದೆ, ಅದನ್ನು ಪ್ರತಿಬಿಂಬಿಸ್ತಕ್ಕಂಥ ಭಾರತದ ಸಂವಿಧಾನತ್ವ ಗೆಲ್ಲಬೇಕು, ಭ್ರಾತೃತ್ವ ಗೆಲ್ಲಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಇನ್ನೊಂದು ಏನಂತಂದರೆ ಈಗ ಆಲ್ಮೋಸ್ಟ್ ಆಲ್ ರಾಜಕಾರಣಿಗಳನ್ನ ನಾವು ನೋಡ್ತಾ ಹೋದಾಗ ಎಲ್ಲೋ ಒಂದು ಕೋಮನ್ನು ಬೇಯ್ದರೆ ನಾವು ಮುಂದೆ ಬರ್ತೀವಿ ಅಥವಾ ನಾವು ಗೆಲ್ತೀವಿ ಅನ್ನುವಂಥ ಮನೋಭಾವನೆಗೆ ಬಂದುಬಿಟ್ಟಿದ್ದಾರಾ ಹೇಗೆ ಅಂತ ಅಂದರೆ ನಿಜವಾಗಿ ಅದು ಅಪಾಯಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ. ಯಾರೇ ಆಗಲಿ ಎಲ್ಲ ಈಗ ಅಮಾಯಕರು ಒಂದು ಗಲಭೆ ಆದಾಗ ಎಷ್ಟೋ ಜನ ಅಮಾಯಕರು ಅದಕ್ಕೆ ಆ ಒಂದು ರಾಜಕಾರಣ ಆಗಲಿ ಅಥವಾ ಆ ಒಂದು ವಿಚಾರಕ್ಕೆ ಸಂಬಂಧ ಪಡದೇ ಇರತಕ್ಕಂಥ ಯಾರೋ ಒಬ್ಬ ಅಮಾಯಕ ರೈತನೋ ಕೂಲಿ ಕಾರ್ಮಿಕನೋ ಆ ಗಲಭೆಯಲ್ಲಿ ಸತ್ತರೆ ಅದರಿಂದ ಯಾರಿಗೆ ಲಾಭ? ಯಾವುದೋ ರಾಜಕೀಯಕ್ಕೋಸ್ಕರ ಯಾವುದೋ ಒಂದು ಸಿದ್ಧಾಂತವನ್ನು ಗೆಲ್ಲಿಸ್ಕೋಸ್ಕರ ಜನರ ಮನಸ್ಸಿನಲ್ಲಿ ಕೋಮುವಾದದ ವಿಷಬೀಜವನ್ನು ಬಿತ್ತಿ ಏನು ರಾಜಕಾರಣ ಮಾಡ್ತಾರೆ ಅಂಥವರಿಗೆ ಲಾಭನೇ ಹೊರತು ಅಮಾಯಕರಿಗೆ ಮತ್ತು ಸಾರ್ವಜನಿಕರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಲಾಭನೂ ಆಗಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ದೇಶದ ಐಕ್ಯತೆಗೆ ಅದು ಮಾರಕ. ಯಾರೇ ಆ ಸಿದ್ಧಾಂತವನ್ನು ಬೆಂಬಲಿಸಿದ್ರು ಕೂಡ ಅದು ದೇಶದ ಏಕತೆಗೆ ಕೊಡ್ಲಿಪೆಟ್ಟು ಬೀಳ್ತಕ್ಕಂಥ ಒಂದು ಸಿದ್ಧಾಂತ. ಹೀಗಾಗಿ ಯಾರೇ ಆಗಲಿ ಎಲ್ಲ ಧರ್ಮಗಳು ಕೂಡ ಈ ಜಗತ್ತಿನಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ದೇಶ ಯಾವುದಾದ್ರೂ ಆಗಿದ್ದರೆ ಅದು ನಮ್ಮ ಭಾರತ ದೇಶ. ಎಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಧರ್ಮಗಳನ್ನು, ಜಾತಿಗಳನ್ನು, ಅನೇಕ ಭಾಷೆಗಳ ಮಾತಾಡ್ತಕ್ಕಂಥ ಜನರನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದೇಶ ನಮ್ಮದು. ಹೀಗಾಗಿ ಒಂದು ದೊಡ್ಡ ದೇಶದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಜಾತಿ ಧರ್ಮದ ಹೆಸರಿನ ಯಾವುದೇ ಒಂದು ಸಿದ್ಧಾಂತ ರಾಜಕೀಯ ಮಾಡಿದರೆ ಅದು ನಿಜವಾಗಿಯೂ ಕೂಡ ಆ ದೇಶದ ಸಂವಿಧಾನಕ್ಕೆ, ಆ ದೇಶದ ನಾಗರಿಕರಿಗೆ ಮತ್ತು ಆ ದೇಶದ ಬಡವರಿಗೆ ಎಲ್ಲರಿಗೂ ಕೂಡ ಮಾಡ್ತಕ್ಕಂಥ ದ್ರೋಹ ಅಂಥೇಳಿ ನಾನು ಭಾವಿಸ್ತೇನೆ. ಸರ್, ಇನ್ನು BJP ಉಚ್ಚಾಟಿತವಾಗಿರುವಂತಹ ಬಸನಗೌಡ ಪಾಟೀಲ್ ಅವರು
ಇದೇ ಈ ಮಾಜಿ ಶಾಸಕರು ಅಂದರೆ ವೀರಣ್ಣ ಚರಂತಿಮಠರು ಏನಿದ್ದಾರೆ ಅವರ ಒಂದು ಪ್ರಚಾರಕ್ಕೆ ಬರ್ತೀನಿ ಅನ್ನುವಂಥ ಮಾತುಗಳು ಹೇಳ್ತಾರೆ. ನಂತರ ಇವರು ವೀರಣ್ಣ ಚರಂತಿಮಠರು ಸಹ ಅವರು ಪ್ರಚಾರಕ್ಕೆ ಬರಬಹುದು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಆದರೆ ಈಗ ಬಿ ಜೆ ಪಿಯಿಂದ ಉಚ್ಚಾಟಿತ ಆಗುವಂಥವ್ರು ನಾಳೆ ವೀರಣ್ಣ ಚರಂತಿಮಠರು ಉಚ್ಚಾಟಿತ ಆಗುವಂಥ ಸನ್ನಿವೇಶ ಇದೆಯಾ? ಇಲ್ಲ, ಅದು ಅವ್ರ ಪಕ್ಷದ ವೈಯಕ್ತಿಕ ವಿಚಾರ. ಆ ಸಿದ್ಧಾಂತವನ್ನು ಅವರೇ ಅದನ್ನು ಇದು ಮಾಡಬೇಕು. ಯಾರು ಬಂದು ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅವ್ರು ಬಂದು ಅದೇ ತಮ್ಮ ನೈಜ ಧಾಟಿ. ಅವ್ರ ಉದ್ದೇಶ ಏನು? ಅವ್ರ ಉದ್ದೇಶ ಧರ್ಮಗಳ ಮಧ್ಯೆ ಒಂದು ಸಾಮರಸ್ಯವನ್ನು ಕೆಡಿಸೋದು, ಯಾವುದೋ ಒಂದು ವಿವಾದಿತ ವಿಷಯವನ್ನು ಪ್ರಸ್ತಾಪ ಮಾಡೋದು, ಗಲಭೆ ಎಬ್ಸೋದು, ಜನರನ್ನು ಈ ಸೂಕ್ಷ್ಮತೆ ಧರ್ಮದ ಆಧಾರದ ಮೇಲೆ ಮತಗಳನ್ನು ಪಡಿಬೇಕು ಅಂತಕ್ಕಂಥ ಏಕೈಕ ಹುನ್ನಾರ ಅದು. ನಿಜವಾಗ ನಾನು ಇದು ಪ್ರಜಾಪ್ರಭುತ್ವ ಯಾವುದೇ ಒಂದು ದೇಶಕ್ಕೆ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಸರಿಯಾದ ಬೆಳವಣಿಗೆ ಅಲ್ಲ. ನಾವು ಅಜೆಂಡಾ ಇಟ್ಕೊಂಡು ಹೋಗಬೇಕು. ನಾವು ಅಧಿಕಾರಕ್ಕೆ ಬಂದರೆ ನಾವು ಜನರಿಗೆ ಏನು ಕೊಡ್ತೀವಿ, ಜನರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಮಾಡಿಕೊಡ್ತೀವಿ, ನಾವು ಯುವಕರಿಗೆ ಯಾವ ರೀತಿಯಾಗಿ ಉದ್ಯೋಗ ಕೊಡ್ತೀವಿ ಅಂಥದ್ದು ಹೇಳಿ. ಇದೇ ಇವರ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾಗ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂಥೇಳಿ ಭರವಸೆ ಕೊಟ್ಟಿದ್ರು. ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ದೇಶದಲ್ಲಿ 100 ಸ್ಮಾರ್ಟ್ ಸಿಟಿಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದರು. ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನೂ ಅನೇಕ ಭರವಸೆಗಳನ್ನು ಕೊಟ್ಟಿದ್ದರು. ರೈತರ ಆದಾಯ 2022ಕ್ಕೆ ಡಬಲ್ ಮಾಡ್ತೀನಿ ಅಂತ ಹೇಳಿದರು. ಡಬಲ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಬದಲಾಗಿ ಎಷ್ಟೋ ನಿರುದ್ಯೋಗ ಇವತ್ತು ತಾಂಡವ ಆಡ್ತಾ ಇದೆ. ಇವತ್ತು ವಿದ್ಯಾವಂತ ಯುವಕರಿಗೆ ಕೆಲಸ ಇಲ್ಲ. ಇವತ್ತು ಬಡವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಶಕ್ತಿ ಇಲ್ಲ. ಅಂಥ ಕೆಲಸಗಳನ್ನು ಇವರು ಮಾಡ್ದೇನೆ ಬರೀ ಕೋಮುವಾದ ಮತ್ತು ಧರ್ಮದ ಆಧಾರದ ಮೇಲೆ ಅಮಾಯಕ ಜನರಿಗೆ, ಈ ವಯಸ್ಸಿಗೆ ಬರ್ತಕ್ಕಂಥ ಈ ಹದಿಹರೆಯದ ಯುವಕರ ಮನಸ್ಸಿನಲ್ಲಿ ಕೋಮುವಾದದ ವಿಷವನ್ನು ಬಿತ್ತಿ ಈ ದೇಶವನ್ನು ಅಭದ್ರ ಮಾಡ್ತಕ್ಕಂಥ ಕೆಲಸವನ್ನು ಈ ಹಿಂದುತ್ವವಾದಿಗಳು ಮತ್ತು ಈ RSS, BJP ಅಂತ ಕೋಮುವಾದಿ ಸಂಘಟನೆಗಳು ಈ ದೇಶದಲ್ಲಿ ನಡೆಸಿದ್ದಾರೆ. ಇದಕ್ಕೆ ಸೋಲಾಗಬೇಕು. ಈ ಕೋಮುವಾದಿ ಸಂಘಟನೆಗಳು ಸೋತ್ರೆ ಮಾತ್ರ ಈ ದೇಶದ ಸಾಮಾನ್ಯ ಪ್ರಜೆ ಗೆಲ್ಲಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದರೆ ಇದು ಒಂದು ದೇಶವನ್ನು ವೀಕ್ ಮಾಡ್ತಕ್ಕಂಥ ಒಂದು ಬೆಳವಣಿಗೆ ಅಂಥೇಳಿ ನಾನು ಭಾವಿಸ್ತೇನೆ.